ಈ ಧರ್ಮಸ್ಥಳದ ಪ್ರಕರಣದಲ್ಲಿ ಇದು ಏನಾಗ್ತಿದೆ ಗೊತ್ತಿಲ್ಲಪ್ಪ. ದಿನ ಕರಿತಾ ಇದ್ದಾರೆ, ವಿಚಾರಣೆ ಮಾಡಿಸ್ತಾ ಇದ್ದಾರೆ, ಕರಿತಾ ಇದ್ದಾರೆ. ಗಿರೀಶ್ ಮಟ್ಟಣ್ಣವ್ರನ್ನ, ಜಯಂತ್ ಅವ್ರನ್ನ, ಯೂಟ್ಯೂಬರ್ ಅಭಿಷೇಕ್ನ ವಿಚಾರಣೆ ಕರಿತಾ ಇದ್ದಾರೆ, ಕಳಿಸ್ತಾ ಇದ್ದಾರೆ. ಈಗ ಇಷ್ಟು ದಿನ ಬುರುಡೆ ಅಂತಿದ್ರಲ್ಲ, ಈಗ ಸೌಜನ್ಯ ಪ್ರಕರಣಕ್ಕೆ ಮತ್ತೆ ವಾಪಸ್ ಹೋಗಿದ್ದಾರೆ. ಏನೋ ಮೌನ ಪ್ರತಿಭಟನೆ ಮಾಡ್ತಾರಂತೆ. ಮಾಡಿ ಅದನ್ನ ಅವತ್ತಿಂದ ಮಾಡ್ಕೊಂಡು ಬಂದಿದ್ರೆ ತಲೆನೇ ಇರ್ತಿರ್ಲಿಲ್ಲ. ಬುರುಡೆ ಎತ್ತೋ ಪ್ರಶ್ನೆನೂ ಬರ್ತಿರ್ಲಿಲ್ಲ, ನಿಮ್ಮ ತಲೆಯಲ್ಲಿ ಬುರುಡೆ ಇದೆಯಾ ಅಂತನೂ ಕೇಳೋ ಪ್ರಶ್ನೆನೂ ಬರ್ತಾ ಇರಲಿಲ್ಲ. ಇನ್ನು ಶಕ್ತಿ ತುಂಬಬೇಕು ಅದು ಇದು ಅಂತೆಲ್ಲ ಹೇಳಿದ್ದಾರೆ. ಈ ಕಡೆ ವಿಪಕ್ಷ ನಾಯಕ ಅಶೋಕ್ ಅವರು ಧರ್ಮಸ್ಥಳ ಪ್ರಕರಣದಲ್ಲಿ ಜಿಂಕೆ ಅಂತೆಲ್ಲ ಬುರುಡೆ ಆಗೋದು ಆಮೆಗತಿಯಲ್ಲೆಲ್ಲ ತನಿಖೆ ಮಾಡ್ತಾ ಇದ್ದಾರೆ ಅಂತೇಳಿ ಟೀಕೆ ಮಾಡಿದ್ದಾರೆ. ಈ ಕಡೆಗೆ ಸಿಎಂ ಅವರು ತನಿಖೆಯಲ್ಲಿ ಅನಗತ್ಯ ಏನು ವಿಳಂಬ ಆಗ್ತಿದೆ ಅಂತ ಏನು ಅನಿಸ್ತಾ ಇಲ್ಲ, ನನಗೆ ಸರಿಯಾಗಿ ತನಿಖೆ ಆಗ್ತಾ ಇದೆ ಅಂತ ಅವರು ಹೇಳಿದ್ದಾರೆ. ಅಧರ್ಮೀಯರು ಧರ್ಮದ ಹೆಸರಲ್ಲಿ SIT ಅನ್ನು ದುರ್ಬಲ ಮಾಡಲಿಕ್ಕೆ ಹೊರಟಿದ್ದಾರೆ. SIT ಒಳ್ಳೆಯ ರೀತಿಯ ತನಿಖೆಯನ್ನು ಮಾಡ್ತಾ ಇದೆ, ಅದಕ್ಕೆ ನಾವು ಸ್ವಾಗತವನ್ನು ಮಾಡಿದ್ದೇವೆ. ಇವತ್ತು ಅವರ ಮನಸ್ಸನ್ನು ಹಾಳು ಮಾಡುವಂತ ಒಂದು ದುಷ್ಟ ಶಕ್ತಿಗಳ ಹುನ್ನಾರವನ್ನು ಮೆಟ್ಟಿ ನಿಲ್ಲಕ್ಕೋಸ್ಕರ ಆ SITಗೆ ಒಂದು ಪ್ರಬಲವಾದ ಶಕ್ತಿಯನ್ನು ತುಂಬಬೇಕು. ಧರ್ಮಸ್ಥಳದ ಬಗ್ಗೆ ಅಪಚಾರ, ಬೇರೆ ಬೇರೆ ಕಡೆಯಿಂದ ದುಡ್ಡು ತಗೊಂಡು ಇನ್ನು ಕೇರಳಕ್ಕೂ ಹೋಗಿಲ್ಲ ನಮ್ಮ SIT ಅವರು, ತಮಿಳುನಾಡಿಗೂ ಹೋಗಿಲ್ಲ, ಡೆಲ್ಲಿಯಲ್ಲಿ ಯಾರ ಜೊತೆ ಮಾತಾಡಿದ್ರು ಅಲ್ಲೂ ಹೋಗಿಲ್ಲ. ಈಗ ಆಮೆ ವೇಗದಲ್ಲಿ ತನಿಖೆ ನಡೀತಾ ಇದೆ. ಇದನ್ನ ಎಲ್ಲೋ ಒಂದ್ ಕಡೆ ಹಳ್ಳ ಇಡಿಸ್ಬಿಡೋಣ ಅನ್ನೋ ಒಂದು ಹುನ್ನಾರನೂ ಇದರಲ್ಲಿ ಕಾಣ್ತಾ ಇದೆ. ಧರ್ಮಸ್ಥಳದ SIT ತನಿಖೆ ವಿಚಾರದಲ್ಲಿ ವಿಳಂಬ ಆಗ್ತಾ ಇಲ್ಲ. ಸರ್ಕಾರ ಇನ್ವೆಸ್ಟಿಗೇಷನ್ ಇಂಟರ್ಫಿಯರ್ ಆಗಲ್ಲ, ಬಟ್ ಹಾಗಂತೇಳಿ ಅನಗತ್ಯವಾಗಿ ವಿಳಂಬ ಮಾಡಾಗಿಲ್ಲ. ವಿಳಂಬ ಆಗ್ತಾ, ನನಗೆ ಗೊತ್ತಿರೋ ಮಟ್ಟಿಗೆ ವಿಳಂಬ ಆಗ್ತಾ ಇಲ್ಲ. ಅಲ್ಲ, ಆರೋಪಿಗೆ ಆಶ್ರಯ ಕೊಟ್ಟಿರೋನು ಆರೋಪಿನೇ ಅಲ್ವಾ? ಖಂಡಿತ ಯಾರನ್ನು ವಶಕ್ಕೆ ತಗೊಂಡಿಲ್ಲ. ಯಾಕೆ ಬರೀ ವಿಚಾರಣೆ ಮಾಡಕ್ಕೆ ಕಳಿಸ್ತಾ ಇದ್ದಾರೆ? ಯಾರನ್ನೂ ತಗೊಂಡಿಲ್ಲ. ಆ ಬುರುಡೆ ಮ್ಯಾನ್ಗೆ, ಆ ಮಾಸ್ಕ್ ಮ್ಯಾನ್ಗೆ ಅವನಿಗೆ ಆಶ್ರಯ ಕೊಟ್ಟಂತವ್ರು ಇಲ್ಲಿ 2 ಜನ ಇದ್ದಾರೆ ಅಲ್ವಾ ಅವ್ರ ಮನೆಯಲ್ಲಿ. ಹಾಗಿದಾಗ ಅವ್ರನ್ನ ವಶಕ್ಕೆ ತಗೊಳ್ಬೇಕಾ ಅಥವಾ ಹಂಗೆ ವಿಚಾರಣೆ ಮಾಡಿ ಕಳಿಸ್ಬೇಕು? ಅಲ್ಲ, ಆರೋಪಿಗೆ ಆಶ್ರಯ ಕೊಟ್ಟಿದ್ದು ಆರೋಪಿ ಬರಲ್ಲ, ಅಪರಾಧಿಗೆ ಆಶ್ರಯ ಕೊಟ್ಟಾಗ ಅವರು ಈಗಿರೋದು ಪ್ರಶ್ನೆ ಅದೇ ಅಲ್ವಾ? ಈಗಿರೋದು ಅದೇ, ಅದನ್ನ ಈಗ ಅವರು ಪ್ರೂವ್ ಮಾಡಬೇಕು. ಇನ್ನು ಬೆಂಗಳೂರಿನ ಸುಮನಹಳ್ಳಿ ಜಂಕ್ಷನ್ ರಸ್ತೆಯಲ್ಲಿ ಆಟೋ ಮತ್ತು ಕಾರಿಗೆ ಕ್ಯಾಂಟರ್ ಡಿಕ್ಕಿಯಾಗಿ ಆಟೋದಲ್ಲಿದ್ದ 2 ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಅಲ್ಲೂ ಯಾರ್ದು ತಪ್ಪಿರಲಿಲ್ಲ ಹಾಸನದಲ್ಲಿ, ಇಲ್ಲೂ ಇವ್ರದ್ದು ತಪ್ಪಿಲ್ಲ. ಆಟೋದಲ್ಲಿದ್ದ ತಂದೆ ಡಿ ಯೇಸು ಮತ್ತು ಮಗಳು ಜೆನ್ನಿಫರ್ ಮೃತರಾಗಿದ್ದಾರೆ. ಮೃತ ಜೆನ್ನಿಫರ್ಗೆ ಮದುವೆ ನಿಶ್ಚಯವಾಗಿತ್ತು. ಮುಂದಿನ ತಿಂಗಳು 12ನೇ ತಾರೀಕು ಮದುವೆ ನಡೀಬೇಕಾಗಿತ್ತು. ಕಾರ್ನಲ್ಲಿದ್ದವರಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಲಾರಿ ಬ್ರೇಕ್ ಫೇಲ್ಯೂರ್ ಆಗಿ ಅಪಘಾತ ಸಂಭವಿಸಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ಆಸ್ಪತ್ರೆಯಲ್ಲಿ ಮಾತನಾಡಿದ ಮೃತ ಸಂಬಂಧಿ, ಜೆನ್ನಿಫರ್ಗೆ ಮದುವೆ ಸೆಟ್ ಆಗಿತ್ತು, ಬಿಷಪ್ ಅವರ ಬಳಿ ಕ್ಲಾಸ್ಗೆ ಹೋಗಬೇಕಿತ್ತು. ಯೇಸು ಮತ್ತು ಜೆನ್ನಿಫರ್ ಇಬ್ಬರು ಹೋಗ್ತಾ ಇದ್ರು. ಬಡವರು ಆಟೋ ಓಡಿಸಿ ಜೀವನ ನಡೆಸ್ತಾ ಇದ್ರು. ಯೇಸುಗೆ 2 ಹೆಣ್ಣುಮಕ್ಕಳು, ದೊಡ್ಡ ಮಗಳ ಸಾವಾಗಿದೆ ಅಂತ ಕಣ್ಣೀರು ಹಾಕಿದ್ದಾರೆ. ಇನ್ನು ಅಪಘಾತದಲ್ಲಿ ಜಖಂಗೊಂಡ ರಿಟ್ಸ್ ಕಾರು ಚಾಲಕ ವಿಜಯ್ ಪ್ರತಿಕ್ರಿಯಿಸಿದ್ದು, ನನ್ನ ಪತ್ನಿ ಗರ್ಭಿಣಿ, ಬ್ಲಡ್ ಚೆಕಪ್ಗೆ ಆಸ್ಪತ್ರೆಗೆ ಹೊರಟಿದ್ದೆ. ಪೂಜಾ ಕಲ್ಯಾಣ ಮಂಟಪದ ರಸ್ತೆಯಿಂದ ವೇಗವಾಗಿ ಲಾರಿ ಬಂತು, ಕಣ್ಣು ಮುಂದೆನೇ ಆಟೋಗೆ ಡಿಕ್ಕಿ ಹೊಡಿತು. ನನ್ನ ಕಾರ್ಗೂ ಡಿಕ್ಕಿ ಹೊಡೆದಿದೆ, ಬಟ್ ನಾನು ಕೂಡಲೇ ಲೆಫ್ಟಿಗೆ ತೊಗೊಂಡು ಬಚಾವಾಗಿದ್ದೀವಿ, ನಮಗೆಲ್ಲ ಏನೂ ಆಗಿಲ್ಲ, ನಾವೆಲ್ಲ ಆರೋಗ್ಯವಾಗಿದ್ದೀವಿ ಅಂತ ಆತ ಹೇಳ್ಕೊಂಡಿರೋದು. ತಿಂಗಳು 12ನೇ ತಾರೀಕು ಭಾನುವಾರ ಆಯ್ತು ಇರೋದು. ಪ್ರತಿದಿನ ಅಲ್ಲ, ಇವತ್ತು ಒಂದು ದಿವಸನೇ ಕ್ಲಾಸ್ ಇರೋದು ಅವ್ರಿಗೆ, ಮದುವೆ ಕ್ಲಾಸು. ಅದು ಹೋಗ್ಬಿಟ್ಟು ಅಲ್ಲಿಂದ ಸರ್ಟಿಫಿಕೇಟ್ ತಗೊಂಡ್ಬಂದ್ರೆ ಬರೋ 12ನೇ ತಾರೀಕು ಮದುವೆ ಇರೋದು. ಇಲ್ಲ, ಗಂಡು ಮಕ್ಕಳು ಯಾರು ಇಲ್ಲ, ಹೆಣ್ಮಕ್ಳೇ. ಈಗ ಅದರಲ್ಲೂ ಒಂದು ಮಗು ತೀರೋಗಿದೆ, ದೊಡ್ಡವಳು, ಚಿಕ್ಕವಳು ಇದ್ದಾಳೆ. ಬಡವರೇ ಸರ್, ಏನು ಹೇಳೋಕ್ಕಾಗುತ್ತೆ. 7:30 ಟೈಮಲ್ಲಿ ನಾವು ಒಂದು ಸ್ವಲ್ಪ ಆಸ್ಪತ್ರೆಗೆ ಹೋಗ್ಬೇಕಾಯ್ತು. ಆಸ್ಪತ್ರೆಗೆ ಹೋಗ್ತಾ ಇದ್ದೆ. ಇಲ್ಲಿಗೆ ಬರೋ ಟೈಮಲ್ಲಿ ನನ್ನ ಪಕ್ಕದಲ್ಲೂ ಆಟೋದವ್ರು ಹೋಗ್ತಾ ಇದ್ದ. ಬಂದೆ ಏಕಾಏಕಿ ಸೌತ್ ಕಡೆಯಿಂದ ಕ್ಯಾಂಟ್ರು ಕಂಟೈನರ್ ಬಂದು ಡೈರೆಕ್ಟ್ ಹೊಡೆದೇ ಬಿಟ್ಟ. ಅವ್ನು ಬಂದೆ, ಅವನೇನೋ ಗಾಡಿ ಕಂಟ್ರೋಲ್ ಮಾಡಲಿಲ್ಲ, ಎಂತ ಇಲ್ಲ, ಹೆವಿ ಸ್ಪೀಡ್ ಇತ್ತು ಗಾಡಿ. ಬಂದು ಡೈರೆಕ್ಟಾಗಿ ಹೊಡೆದ. ನನ್ನ ಮುಂದೆ ಆಟೋದವ್ನು ಇರೋದ್ರಿಂದ ಆಟೋದವರು ಫುಲ್ ಹೋಗ್ಬಿಟ್ರು, ಅವರು ಸ್ಪಾಟ್ ಆಗ್ಬಿಟ್ರು. ಬಂದು ನನಗೂ ಬಂದು ಟಚ್ ಆಯಿತು. ಬಂದೆ ನನ್ನ ಗಾಡಿ ಲೆಫ್ಟಿಗೆ ಪಟ್ಟ ಅಂತ ಹೇಳ್ಕೊಂಡದ್ರಿಂದ ಏನೂ ಆಗಲಿಲ್ಲ, ಆರಾಮಾಗಿದ್ದೀವಿ. ಸುಮಾರು 7:15 ಸಮಯ ಬೆಳಗ್ಗೆ ಇಂಡಸ್ಟ್ರಿಯಲ್ ಏರಿಯಾ ಕಡೆಯಿಂದ ಮೇನ್ ರೋಡಿಗೆ ಬರುವ ಒಂದು ಟ್ರಕ್ ತಮ್ಮ ನಿಯಂತ್ರಣ ಕಳ್ಕೊಂಡು ಮಾಗಡಿ ರೋಡಲ್ಲಿ ಸಂಚಾರ ಮಾಡ್ತಿರುವಂಥ ಕಾರು, ಆಟೋ ಮತ್ತು ಬೈಕು ಇದಕ್ಕೆ ಡಿಕ್ಕಿ ಹೊಡೆದ ಸಂದರ್ಭದಲ್ಲಿ ಆಟೋದಲ್ಲಿದ್ದಂಥ 2 ಪ್ರಯಾಣಿಕರು, ಒಬ್ಬರು ಪುರುಷ ಮತ್ತೊಬ್ಬರು ಮಹಿಳೆ, ಇವರು ಸ್ಥಳದಲ್ಲೇ ಮೃತಪಟ್ಟಿದ್ದು. ಇನ್ನು 22ನೇ ತಾರೀಕಿನಿಂದ ಜಾತಿ ಗಣತಿ ಮರು ಸರ್ವೆಯನ್ನು ಆರಂಭವಾಗುತ್ತೆ. ಈ ಬಗ್ಗೆ ಮೈಸೂರಲ್ಲಿ ಸಿಎಂ ಅವರು ಮಾತಾಡಿದ್ದಾರೆ. ನೋಡಿ, ಹೊಸ ಜಾತಿಗಳ ಸೇರ್ಪಡೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಅವರೊಂದು ಮಾತು ಹೇಳ್ತಾರೆ ಅದರಲ್ಲಿ. ನೋಡಿ, ನಾನು ಮುಸ್ಲಿಂ ಆಗಿ ಮತಾಂತರ ಆದರೆ ನನ್ನ ಜಾತಿಯು ಕೂಡ ಧರ್ಮದ ಜೊತೆ ಸೇರುತ್ತೆ ಅಲ್ವಾ? ಹೆಂಗೆ ಸೇರುತ್ತೆ? ಹೌದಾ? ಕುರುಬರು ಹೋಗ್ಬಿಟ್ಟು ಮುಸ್ಲಿಂ ಆಗಿ ಕನ್ವರ್ಟ್ ಆದರೆ ಕುರುಬ ಅಂತೇಳಿ ಮುಸ್ಲಿಮಲ್ಲಿ ಹೋಗುತ್ತಾ? ಅಲ್ಲ, ಮುಸ್ಲಿಂ ಆಗ್ತಾರೆ ಅಂತ ಜಾತಿ ಹೆಂಗ್ ಸೇರ್ಕೊಳ್ಳುತ್ತೆ? ಸೇರ್ಕೊಳ್ಳಲ್ಲ, ನೀವು ಆ ಧರ್ಮ ಕೊಟ್ಟೋಗ್ತೀರಾ ಅಂತ. ನಾನೇನು ಮುಸ್ಲಿಂ ಆಗಿ ಮತಾಂತರ ಆಗಲ್ಲ, ಸುಮ್ಮನೆ ಉದಾಹರಣೆಗೆ ಅಂತ ಹೇಳಿದೆ. ಉದಾಹರಣೆ ಅಷ್ಟೇ. ಯಾಕೆ ಸರ್, ಏನು ಯಾರಿಗೇನು ಬೇಜಾರೇನಿಲ್ಲ. ಮತಾಂತರಕ್ಕೆ ನಾನು ಬೆಂಬಲ ಇಲ್ಲ, ಮತಾಂತರ ಆಗಬೇಡಿ ಅಂತ ಹೇಳ್ತೀವಿ. ಹಿಂದೂ ಧರ್ಮದಲ್ಲಿನ ಸಮಾನತೆಯಿಂದ ಕೆಲವರು ಮತಾಂತರ ಆಗ್ತಾರೆ. ಆ ಸಮಾನತೆಯನ್ನು ತನ್ನಿ. ನೀವ್ಯಾಕೆ ಬೈಫರಿಕೇಶನ್ ಮಾಡ್ತೀರಾ? ರಾಜಕಾರಣಿಗಳೆಲ್ಲ ಸೇರ್ಕೊಂಬಿಟ್ಟು ಆ ಜಾತಿ ಈ ಜಾತಿ ಅಂತ ಹೇಳ್ಬಿಟ್ಟು ನೀವೇ ಅರ್ಧ ಹಾಳು ಮಾಡೋದು ರಾಜಕಾರಣಿಗಳು. ಜಾತಿ 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 ಅಂತ ತಂದು
ಆದರೆ ಅವರು ಹಕ್ಕದು, ಅದನ್ನು ತಪ್ಪಿಸೋಕೆ ಯಾರೂ ಆಗಲ್ಲ, ಮತಾಂತರ ಆಗೋದಾದ್ರೆ ಅಂತ ಹೇಳ್ತಾರೆ. ಇನ್ನು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಮತ್ತೆ 420 ಕೋಟಿ ಹಣ ಬಿಡುಗಡೆ ಅಂತೆ, 420 ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದಕ್ಕೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕಿಡಿಕಾರಿದ್ದಾರೆ. ಹಿಂದೆ 165 ಕೋಟಿ ವ್ಯಯಿಸಿ ಕಾಂತರಾಜ್ಯ ಆಯೋಗ ನಡೆಸಿದ ಜಾತಿ ಗಣತಿಯನ್ನು 10 ವರ್ಷ ಹಳೆಯದು ಅಂತೇಳಿ ಕಾರಣ ನೀಡಿ ಬುಟ್ಟಿಗೆ ಹಾಕ್ಬಿಟ್ರು. ಇದೀಗ ಮತ್ತೆ 425 ಕೋಟಿ ರೂಪಾಯಿ ವ್ಯಯಿಸಿ ಜಾತಿ ಗಣತಿಯನ್ನು ಮಾಡೋಕೆ ಮುಂದಾಗಿದ್ದಾರೆ. ಮುಖ್ಯಮಂತ್ರಿಗಳೇ, ಕಾಂತರಾಜ್ಯ ಆಯೋಗದ ವರದಿಯಂತೆ ಇದು ಕೂಡ ತಮ್ಮ ಸ್ವಾರ್ಥ ರಾಜಕಾರಣಕ್ಕೆ ಬಳಸ್ಕೊಳ್ಳೋದು ಸಾಧನವಾಗದಿರಲಿ ಅಂತ ಕಿಡಿಕಾರಿದ್ದಾರೆ. ಎಸ್ ವಿಶ್ವನಾಥ್ ಅವರು ಕೂಡ ಇದಕ್ಕೆ ಕಿಡಿಕಾರಿದ್ದಾರೆ. ಈಗ ನಾನು ಮುಸಲ್ಮಾನಿಗೆ ಕನ್ವರ್ಟ್ ಆಗಿದ್ದೀನಿ ಅಂತ ಇಟ್ಕೊಳ್ಳೋಣ, ಯಾರು ಕನ್ವರ್ಟ್ ಆಗಿದಾರೆ ಆ ಜಾತಿ ರೀ, ನಾನು ಆಗಲ್ಲ. ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಈಗ ನಾವು ಕನ್ವರ್ಷನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಕೆಲವರು ವ್ಯವಸ್ಥೆಯ ಪರಿಣಾಮವಾಗಿ ಕನ್ವರ್ಷನ್ ಆಗಿಬಿಡ್ತಾರೆ. ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತಾರೆ? ಕನ್ವರ್ಷನ್ ಆಗಿರ್ತಾರೆ, ಇಟ್ಸ್ ದೇರ್ ರೈಟ್ ಅಲ್ವಾ? ಜಾತಿ ಗಣತಿ ಮಾಡ್ತಾ ಇದ್ದಾರೆ. ಈಗ ಅದರಲ್ಲಿ ಮುಸ್ಲಿಂ ಬರೀತಾನೆ, ಕ್ರಿಶ್ಚಿಯನ್ ಬರೀತಾನೆ. ಯಾರು ಮತಾಂತರ ಆಗಿದ್ದಾರೆ ಹಿಂದೆ, ಕುರುಬ ಕ್ರಿಶ್ಚಿಯನ್ನು, ಒಕ್ಕಲಿಗ ಕ್ರಿಶ್ಚಿಯನ್ನು, ಲಿಂಗಾಯತ ಕ್ರಿಶ್ಚಿಯನ್ನು, 57 ಕ್ರಿಶ್ಚಿಯನ್ಗಳನ್ನು ಮತಾಂತರ ಮಾಡೋದು ಷಡ್ಯಂತ್ರ ಏನು ಅಂದರೆ ಇಷ್ಟು ಜನ ಮತಾಂತರ ಆಗಿದ್ದಾರೆ, ಇನ್ನು ಮತಾಂತರ ಆಗಲಿ ಅಂತ ಪ್ರೇರೇಪಣೆ ಕೊಡೋದಕ್ಕೆ ಇದು ಒಂದು ಷಡ್ಯಂತ್ರನೇ. ಜೀನಿಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಾನು ಸಿಂಪಲ್ ಇದ್ರಲ್ಲಿ ಅರವಿಂದ್, ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗ್ತಾರೆ. SC ST ಗಳಲ್ಲಿ ತುಂಬ ಜನ ಕನ್ವರ್ಟ್ ಆಗಿರೋರು ಇದ್ದಾರೆ. ಆಮೇಲೆ ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆಗಿರೋರು ಇದ್ದಾರೆ. ಅಲ್ಲಿ ಕನ್ವರ್ಟ್ ಆದಮೇಲೆ ಈ ಕಡೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬೆನಿಫಿಟ್ಗಳೇನಿದೆ ಅದನ್ನು ಪಡ್ಕೊಳ್ತಾರೆ. ಆ ಕಡೆಗೆ ಅಲ್ಲೂ ಕೂಡ ಬೆನಿಫಿಟ್ಗಳಂತ ತಗೊಳ್ತಾರೆ. ಇವೆರಡು ಯಾಕೆ ಬೆನಿಫಿಟ್ಗಳು? ದಯವಿಟ್ಟು ಆ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿ. ನೀವು ಹೇಳೋದು ಚೆನ್ನಾಗಿದೆ, ಬಟ್ ಈ ಬಗ್ಗೆನೂ ಕ್ಲಾರಿಫಿಕೇಶನ್ ಕೊಡಿ. ಹೌದು. ಇನ್ನು ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಮತ್ತೆ ಇವತ್ತು ಕೆಲ ಕಾಲ ಗೊಂದಲ ಸೃಷ್ಟಿಯಾಗಿತ್ತು. ಚನ್ನೇಗೌಡ ಬಡಾವಣೆಯಲ್ಲಿ ಕೂರಿಸಿದ್ದ ಗಣೇಶ ಮೂರ್ತಿಯ ಮೆರವಣಿಗೆ ರಾಮ್ ರಹೀಂ ನಗರದಲ್ಲಿ ಮಸೀದಿ ಬಳಿಗೆ ಬರಬೇಕಾದ್ರೆ ಪೊಲೀಸರು ತಡೀತಾರೆ. ಇದರಿಂದ ಪೊಲೀಸರು ಮತ್ತು ಗಣೇಶ ಮೆರವಣಿಗೆಯಲ್ಲಿದ್ದವರ ಜೊತೆ ವಾಕ್ಸಮರ ನಡೆಯುತ್ತೆ. ಮಸೀದಿ ಮುಂದೆ ಮೆರವಣಿಗೆ ಹೋಗೋದಕ್ಕೆ ಅನುಮತಿ ನೀಡಿಲ್ಲ, ಮತ್ತೊಂದು ರಸ್ತೆಯಲ್ಲಿ ಹೋಗಿ ಅಂತ ಪೊಲೀಸರು ಹೇಳ್ತಾರೆ. ಆದರೆ ಇದೇ ರೋಡಲ್ಲಿ ಹೋಗಬೇಕು ಅಂತ ಯುವಕರು ಪಟ್ಟು ಹಿಡಿತಾರೆ. ವಾಕ್ಸಮರದ ನಂತರ ಪೊಲೀಸರು ಮನವೊಲಿಕೆ ಮಾಡಿದ್ರು. ಆಮೇಲೆ ಅವರು ಬೇರೆ ರೋಡಲ್ಲಿ ಹೋದರು. ಕೋಟೆನಾಡು ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಅದ್ಧೂರಿಯಾಗಿ ನಡೀತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶ್ರೀ ಮಾದಾರ ಚೆನ್ನಯ್ಯ ಸ್ವಾಮೀಜಿ, ಈ ಹಿಂದೂ ಮಹಾಗಣಪತಿಗೆ ಒಂದು ಶಕ್ತಿ ಇದೆ, ಏನೇ ಅಡಚಣೆ ಆದರೂ ಅವೆಲ್ಲವೂ ನಿವಾರಣೆ ಆಗುತ್ತೆ. ಈ ಮಾತಿಗೆ ಶೋಭಾಯಾತ್ರೆಗೆ ಸೇರಿದ ಲಕ್ಷಾಂತರ ಜನರೇ ಸಾಕ್ಷಿ ಎಂದರು. ಸಾಗರದಂತೆ ಸೇರಿದ್ದ ಜನಸಮೂಹದಲ್ಲಿ ಯುವ ಸಮೂಹ ಕುಣಿದು ಕುಪ್ಪಳಿಸಿತು. ಇನ್ನು ಗಂಗಾವತಿಯಲ್ಲೂ ಗಣಪತಿ ವಿಸರ್ಜನೆ ಮಾಡಿದ್ರು. ರಾತ್ರಿ 2 ಗಂಟೆಯಲ್ಲಿ ಪೊಲೀಸರು DJ ಬಂದ್ ಮಾಡಿಸಿದ್ರು. ಇದರಿಂದ ಕೋಪಗೊಂಡ ಯುವಕರು ಪ್ರತಿಭಟನೆ ಮಾಡಿದ್ರು. ಕೊನೆಗೆ ಪೊಲೀಸ್ ಅಧಿಕಾರಿಗಳು ಯುವಕರ ಮನವೊಲಿಸಿ ಗಣಪತಿ ವಿಸರ್ಜನೆ ಮಾಡಿಸಿದರು. ತುಮಕೂರಿನ ನಾಗರಕಟ್ಟೆಯಲ್ಲಿ ಕೂಡ ಗಣಪತಿ ವಿಸರ್ಜನೆ ಮೆರವಣಿಗೆ ಇದ್ದ ಕಾರಣ ಪೊಲೀಸ್ ಬಂದೋಬಸ್ತ್ನಲ್ಲಿ ನೆರವೇರಿಸಲಾಯಿತು. ಹಲವು ಟ್ಯಾಬ್ಲೋಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ವು. ಚಿಕ್ಕಬಳ್ಳಾಪುರದ ಅಂದಾರ್ಲಹಳ್ಳಿಯಲ್ಲಿ ಗಣೇಶ ಪ್ರತಿಷ್ಠಾಪನೆ ವಿಚಾರಕ್ಕೆ 2 ಕುಟುಂಬಗಳು ಲಾಂಗು ಮಚ್ಚು ದೊಣ್ಣೆ ಹಿಡ್ಕೊಂಡು ಹೊಡೆದಾಡಿಕೊಂಡಿದ್ದಾರೆ. 10ಕ್ಕೂ ಹೆಚ್ಚು ಮಂದಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಚಿತ್ರದುರ್ಗದಲ್ಲಿ ಒಂದು ದಿವಸ ವರ್ಷಕ್ಕೊಮ್ಮೆ ಎಲ್ಲ ಜಾತಿ ಮತ ವರ್ಗಗಳನ್ನು ಮರೆತು ಒಂದು ಕಡೆ ಸೇರ್ಪಡುವ ಮೂಲಕ ಒಂದು ಸಾಂಸ್ಕೃತಿಕ ಉತ್ಸವವಾಗಿ ಪರಿವರ್ತನೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ಒಂದು ಶೋಭಾಯಾತ್ರೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಸಮಿತಿಯವರು ಮುಂದಾಗ್ತಾ ಇದ್ದಾರೆ. ಈ ಉತ್ಸವ ಮಧ್ಯ ಕರ್ನಾಟಕದ ಉತ್ಸವವಾಗಿ ನಿರಂತರವಾಗಿ ನಡೆಯೋದಕ್ಕೆ ದಯವಿಟ್ಟು ನೀವೆಲ್ಲರೂ ಕೂಡ ಸಹಕಾರವನ್ನು ಮಾಡಿ. ನಾನಿವತ್ತು ಗಣೇಶ ಪೂಜೆಗೆ ಬರಬೇಕಿತ್ತು, ಪೂಜೆಗೆ ಬರೋಕ್ಕಾಗಿಲ್ಲ. ಸೊ ವಿಸರ್ಜನಾ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದ್ದೆ. DJ ಎಲ್ಲೂ ಹಾಕಿಲ್ಲ, ಪೊಲೀಸ್ ಅವ್ರಿಗೆ ಬಿಟ್ಟಿರ್ತೀವಿ. ಸೊ DJ ಹಾಕೋದು ಬಿಡೋ ಅಂಥದ್ದು ಅಲ್ಲೇ ಏನು ಅಡ್ಮಿನಿಸ್ಟ್ರೇಷನ್ ಇದೆ ಅವ್ರಿಗೆ ಬಿಟ್ಟಿರೋ ಅಂಥದ್ದು. ನನಗೆ ಈ ಮಸೀದಿಯ ಮುಂದೆ ಮೆರವಣಿಗೆ ಹೋಗಬೇಡಿ, ಮಸೀದಿಯ ಮುಂದೆ DJ ಹಾಕಬೇಡಿ, ಮಸೀದಿಯ ಮುಂದೆ ಕುಡಿಬೇಡಿ ಅನ್ನೋದಿದೆಯಲ್ಲ, ಯಾಕೆ ಒಂದು ಕಡೆಗೆ ಮಾತ್ರ ನಿಮಗೆ ಜಾತ್ಯತೀತ ಸೆಕ್ಯುಲರಿಸಮ್ ಕಾಣಿಸ್ಬೇಕಾ, ಇನ್ನೊಂದು ಕಡೆ ಕಾಣಿಸ್ಬಾರ್ದಾ? ಯಾಕೆ ಅವರನ್ನು ಕೂಡ ಕರೆದುಬಿಟ್ಟು ನಿಮ್ಮ ಮಸೀದಿಯ ಮುಂದೆ ಡಾನ್ಸ್ ಮಾಡಿದ್ರೆ ಏನಾಗುತ್ತೆ ಯಾಕೆ ಕೇಳಬಾರ್ದು? ನಿಮ್ಮ ಮಸೀದಿಯ ಮುಂದೆ DJ ಹಾಕಿದ್ರೆ ಏನಾಗುತ್ತೆ ಯಾಕೆ ಕೇಳಬಾರ್ದು? ನೀವು ಅಲ್ಲಿಗೆ ಹೋಗಬೇಡಿ. ನಾಳೆ ಹೇಳ್ತಾರೆ ಮುಸ್ಲಿಮರು ಇರುವಂಥ ಏರಿಯಾದಲ್ಲಿ ಯಾರು ಮೆರವಣಿಗೆನೇ ಹೋಗಬೇಡಿ ಅಂತೇಳಿ. ಹಂಗೆ ಮಾಡ್ತೀರಾ? ಅಲ್ಲ, ಹಂಗೆ ಮಾಡ್ತೀರಾ? ಆಜಾನನ್ನ ಈಗ ಇಡೀ ಜನ ಕೇಳಿಸ್ಕೊಳ್ಳೋದು ಏನಾಗುತ್ತೆ ನಿಮಗೆ? ಮಸೀದಿಯ ಮುಂದೆ ಹೋದ್ರೆ ಅವ್ರು ಸ್ವಾಗತ ಮಾಡಬೇಕು ಅಥವಾ ಅದನ್ನ ವಿರೋಧ ಮಾಡ್ಕೊಂಡು ನಿಂತ್ಕೊಳ್ಬೇಕಾ? ಅದೇನು ಪಾಕಿಸ್ತಾನದಲ್ಲಿ ಇದಾವ ಮಸೀದಿಗಳೆಲ್ಲ? ಯಾವ ಮಾನಸಿಕತೆಯನ್ನ ಸಮಾಜದಲ್ಲಿ ಉಂಟು ಮಾಡ್ತಾ ಇದ್ದೀರಾ ನೋಡಿ ಪೊಲೀಸರು. ಡೋಂಟ್ ಡೂ ದಿಸ್. ಈ ತರ ಮಾಡಕ್ ಹೋಗಬೇಡಿ ದಯವಿಟ್ಟು. ಇದು ನಾಳೆಗೆ ಇನ್ನೊಂದು ಕಡೆಗೆ ಹೀಗೆ ಆಗುತ್ತೆ. ಮಸೀದಿ ಬಂದ್ರೆ ಸಾಕು, ಯಾರು ಮೆರವಣಿಗೆ ಹೋಗೋಂಗಿಲ್ಲ. ಮಸೀದಿ ಬಂದ್ರೆ ಯಾರು ಕುಣಿಯೋಂಗಿಲ್ಲ. ಮಸೀದಿ ಬಂದ್ರೆ ಯಾರು DJ ಹಾಕೋಂಗಿಲ್ಲ. ಇದು ಕೆಟ್ಟ ಚಾಳಿಯನ್ನ ಶುರು ಮಾಡ್ತಾ ಇದ್ದೀರಾ. ಅವರನ್ನು ಕರೆಸಿ ಕೂರಿಸ್ಕೊಳ್ಳಿ, ಮಸೀದಿ ಮುಂದೆ ಹೋಗ್ಲಿ. ಯಾಕೆ ದೇವಸ್ಥಾನದ ಮೇಲೆ ಅವ್ರ ಮುಂದೆ ಹೋಗ್ಬೇಕಾದ್ರೆ ಯಾರಾದ್ರೂ ಏನಾದ್ರು ಅಂತಾರ? ಏನಕ್ಕೆ ಹಂಗೆ ಮಾಡ್ತೀರಾ? ನಾಳೆ ಇನ್ನೊಂದು ಶುರು ಆಗುತ್ತೆ ನೋಡ್ತಾರೆ. ಮುಸ್ಲಿಮರು ಇರುವಂಥ ಜಾಗದಲ್ಲಿ ಯಾರು ಹೋಗುವಂಗಿಲ್ಲ.
ಬ್ಯಾನ್, ನಮ್ಮ ಏರಿಯಾಗೆ ಬರಬೇಡಿ ಅಂತಾರೆ. ಬಿಡ್ತೀರಾ? ಕ್ಲೋಸ್ ಮಾಡ್ತೀರೇನೋ ಮೋಸ್ಟ್ಲಿ ಯಾವಾಗ್ಲೂ. ಇದು ಕೆಟ್ಟ ಸಂಪ್ರದಾಯ ಇದು. ಇನ್ನು ಮೈಸೂರು ದಸರಾ ಉದ್ಘಾಟನೆಗೆ ಸಾಹಿತಿ ಬಾನು ಮುಷ್ತಾಕ್ ಆಯ್ಕೆ ವಿರೋಧಿಸುತ್ತಾ ಇರುವಂತಹ ಬಿಜೆಪಿ ನಾಯಕರಿಗೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಿರುಗೇಟು ಕೊಟ್ಟಿದ್ದಾರೆ. ದಸರಾ ಸಾಂಸ್ಕೃತಿಕವಾಗಿ ನಡೀತಾ ಇರುವಂತಹ ಕಾರ್ಯಕ್ರಮ. ದಸರಾ ಎಲ್ಲರ ಹಬ್ಬ ಅಂತ, ಒಂದು ಜಾತಿ ಧರ್ಮಕ್ಕೆ ಸೇರಿದಂಥ ಹಬ್ಬ ಅಲ್ಲ. ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಬರ್ತಾರೆ. ಆದರೆ ಬಿಜೆಪಿ ಇದನ್ನು ರಾಜಕೀಯವಾಗಿ ವಿರೋಧ ಮಾಡ್ತಾ ಇದೆ. ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ, ಕೋರ್ಟ್ ಅದನ್ನು ನೋಡಿಕೊಳ್ಳುತ್ತೆ ಅಂದಿದ್ದಾರೆ. ಇನ್ನು ಮೈಸೂರಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಬಾನು ಮುಷ್ತಾಕ್ ಈ ಬಾರಿ ದಸರಾ ಉದ್ಘಾಟನೆ ಎಲ್ಲ ಮಾಡ್ತಾರೆ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ ಅಂತೆಲ್ಲ ಮಾತನಾಡಿದ್ದಾರೆ. ಒಂದು ಧರ್ಮದ್ದಲ್ಲ ಅದು ಕಾರ್ಯಕ್ರಮ, ಇದು ಒಂದು ನಾಡ ಹಬ್ಬ. ಇಂಥದೇ ಧರ್ಮದವರು ಭಾಗವಹಿಸಬೇಕು, ಇಂಥ ಧರ್ಮದವರು ಭಾಗವಹಿಸಬಾರ್ದು ಅಂತ ಇಲ್ಲ. ಈ ಹಬ್ಬದಲ್ಲಿ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಭಾಗವಹಿಸಬೇಕು. ಮಾಡಲಿ, ಪಾಪ ಕೋರ್ಟ್ನಲ್ಲಿ ಇತ್ಯರ್ಥ ಆಗಲಿ. ದಸರಾ ಎಂದಿನಂತೆ ಸುಗಮವಾಗಿ ಸುಲಲಿತವಾಗಿ ಮೈಸೂರಿನ ಸಮಸ್ತ ಜನರ ಸಹಭಾಗಿತ್ವದಲ್ಲಿ ನಡೀತದೆ. ಸರ್ಕಾರ ಬಾನು ಮುಸ್ತಾಕ್ ಅವರನ್ನ ಗೌರವಯುತವಾಗಿ ದಸರಾ ಉದ್ಘಾಟನೆ ಮಾಡಬೇಕು ಅಂತ ಆಹ್ವಾನ ಮಾಡಿದ್ದೇವೆ. ಅವರು ಅಷ್ಟೇ ಗೌರವಯುತವಾಗಿ ಬಂದು ದಸರಾನ ಉದ್ಘಾಟನೆ ಮಾಡ್ತಾರೆ. ಆರ್ಮೋಡ್ಗಳು ಚಲಿಸಿ ಮಾಯ ಆಗಲೇಬೇಕಲ್ಲ. ನೀವೆಷ್ಟು ಏನೇ ಹೇಳಿ, ಪಂಚಾಂಗದ ಪ್ರಕಾರ ಮುಹೂರ್ತದ ಪ್ರಕಾರನೇ ಅಲ್ಲಿ ಉದ್ಘಾಟನೆ ಆಗೋದು. ಅದು ಧಾರ್ಮಿಕವಾಗಿನೇ ನಡೆಯೋದು. ನೀವೇ ಬೇಕಾದರೂ ಹೇಳ್ಕೊಳ್ಳಿ ಸರ್ಕಾರದವರು ಅಷ್ಟೇ. ಅಕ್ರಮ ಗಣಿಗಾರಿಕೆ ಪ್ರಕರಣದ ಹಣ ವಸೂಲಿ ಸಂಬಂಧ ಈಗಾಗಲೇ SIT ತನಿಖೆ ಮಾಡ್ತಾ ಇದೆ. ಕ್ಯಾಬಿನೆಟ್ ಸಬ್ ಕಮಿಟಿ ಶಿಫಾರಸಿನಂತೆ ಕೆಲಸ ಮಾಡ್ತಾ ಇದೆ ಅಂತ ಸಚಿವ HK ಪಾಟೀಲ್ ಅವರು ಹೇಳಿದ್ದಾರೆ. ಈಗ ಗಂಭೀರವಾಗಿ ಕ್ರಮ ತಗೋಬೇಕು ಅಂತ ಹೇಳಿದ್ದಾರೆ. ಇಲ್ಲಿ 12 ಶಿಫಾರಸ್ ಮಾಡಿದ್ವಿ, ತನಿಖಾ ಆಯೋಗ ತಕ್ಷಣ ಕ್ಯಾಬಿನೆಟ್ ಸಬ್ ಕಮಿಟಿ ಶಿಫಾರಸು ಒಪ್ಕೊಳ್ಬೇಕು. ರಾಜ್ಯಪಾಲರು ಕೂಡ ಅಂಕಿತ ಹಾಕಿದ್ದಾರೆ. ಈಗ ಗೆಜೆಟ್ನಲ್ಲಿ ಹೊರಡಿಸ್ತೀವಿ. 78,000 ಕೋಟಿ ರೂಪಾಯಿ ನಷ್ಟವನ್ನು ಅಕ್ರಮವಾಗಿ ಅದಿರು ಸಾಗಾಣಿಕೆ ಅಂತ ಅಂದಾಜು ಮಾಡಿದ್ವಿ. ಸಂಪುಟ ಉಪಸಮಿತಿಯ ವರದಿಯಲ್ಲಿ ಯಾರ್ಯಾರು ಎಷ್ಟು ಅಕ್ರಮವಾಗಿ ಅದಿರು ಸಾಗಾಟ ಮಾಡಿದ್ದಾರೋ ಆ ಪಟ್ಟಿಯೇ ಇದೆ. ಕರ್ನಾಟಕ ಅಕ್ರಮ ಗಣಿಗಾರಿಕೆ ಮತ್ತು ಅಪರಾಧದ ಉತ್ಪತ್ತಿಗಳಿಂದಾಗಿ ಸ್ವತ್ತನ್ನು ವಶಪಡಿಸಿಕೊಳ್ಳೋದಕ್ಕಾಗಿ ಜಪ್ತಿಗಾಗಿ ವಸೂಲಾತಿ ಆಯುಕ್ತರ ನೇಮಕ ಪ್ರಕ್ರಿಯೆ ಕೂಡ ನಡೀತಾ ಇದೆ ಅಂತ HK ಪಾಟೀಲ್ ಅವರು ಹೇಳಿರೋದು. SIT ಈಗ ತನ್ನ ಕೆಲಸ ಮಾಡ್ತಾ ಇದೆ. ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿಯವರು ಸಭೆ ಮಾಡಿದ ಮೇಲೆ ಚರ್ಚೆಯ ಸಂದರ್ಭದಲ್ಲಿ ನೀಡಿರ್ತಕ್ಕಂಥ ನಿರ್ದೇಶನಗಳು ಈ ಎಲ್ಲ ಹಿನ್ನೆಲೆಯೊಳಗೆ SIT ಇನ್ನೂ ಚುರುಕಾಗಿ ಕೆಲಸ ಮಾಡ್ತಾ ಇದೆ. ಏನು ನಾವು ಕ್ಯಾಬಿನೆಟ್ ಸಬ್ ಕಮಿಟಿಯವರು ನಮ್ಮ ವರದಿ ಕೊಟ್ಟಿದ್ವಿ, 12 ಶಿಫಾರಸುಗಳನ್ನು ಮಾಡಿ ನಮ್ಮ ಕ್ಯಾಬಿನೆಟ್ಟು ಆ ಎಲ್ಲ 12 ಶಿಫಾರಸುಗಳನ್ನು ಒಪ್ಕೊಳ್ತು. ಅದೆಲ್ಲ ಕರೆಕ್ಟು ಸರ್. ನೀವು ಸುಪ್ರೀಂ ಕೋರ್ಟು ಈ ಅಕ್ರಮ ಗಣಿಗಾರಿಕೆ ವಿಚಾರದಿಂದಾಗಿ ಪರಿಸರ ಹಾನಿ ಆಗಿದೆ ಅಂತಂದಾಗ ಒಂದಿಷ್ಟು ಅಮೌಂಟನ್ನು ಫಿಕ್ಸ್ ಇಟ್ಟಿದೆ. ಅಮೌಂಟನ್ನು ಹೇಳಕ್ಕೆ ಹೋಗಲ್ಲ, ನಿಮ್ಮ ಕಣ್ಣು ಕುಕ್ಬಿಡುತ್ತೆ ಅದು. ಆ ಅಮೌಂಟನ್ನು ಪರಿಸರ ಸಂರಕ್ಷಣೆಗೋಸ್ಕರ ಪರಿಸರ ಸುಧಾರಣೆಗೋಸ್ಕರ ಅಮೌಂಟನ್ನು ಬಳಕೆ ಮಾಡ್ತಾ ಇಲ್ಲ. ಯಾಕೆ? ಇದು ಬರೀ ನೀವು ತಗೊಳ್ಳೋಕ್ಕೆ, ಯಾಕೆ ಕಾಸಿಲ್ಲ ಅಂತನಾ? ಚೆನ್ನಾಗಿದೆ, ಪರಿಸರ ಸುಧಾರಣೆ ಮಾಡಿ, ಆ ಕಾಸಿಂದ ಹಂಗೆ ಉಳಿದಿದೆ, ಕೊಳಿತಾ ಇದೆ. ಇನ್ನು ಉತ್ತರ ಪ್ರದೇಶದ ಬರೇಲಿಯಲ್ಲಿರುವ ಬಾಲಿವುಡ್ ನಟಿ ದಿಶಾ ಪಟಾನಿ ಮನೆ ಮೇಲೆ ದುಷ್ಕರ್ಮಿಗಳು ಗುಂಡು ಹಾರಿಸಿದ್ದಾರೆ. ಬೆಳಗಿನ ಜಾವ 3:30 ಸುಮಾರಿಗೆ ನಟಿಯ ತಂದೆ ಜಗದೀಶ್ ಪಟಾನಿ ಮತ್ತು ಇತರರು ಮನೆಯಲ್ಲಿ ಮಲಗಿದ್ದರು. ಈ ವೇಳೆ ಬೈಕ್ನಲ್ಲಿ ಬಂದ ಇಬ್ಬರು ಅಪರಿಚಿತ ದುಷ್ಕರ್ಮಿಗಳು ದಿಶಾ ಪಟಾನಿ ಮನೆ ಮೇಲೆ 3 ರಿಂದ 4 ಸುತ್ತು ಗುಂಡು ಹಾರಿಸಿದ್ದಾರೆ. ಘಟನೆ ಬಳಿಕ ದಿಶಾ ಪಟಾನಿ ಅವರ ಮನೆ ಮುಂದೆ ಭಾರೀ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಗೋಲ್ಡಿ ಬ್ರಾರ್ ಗ್ಯಾಂಗ್ ಗುಂಡಿನ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿದೆ. ಲಾರೆನ್ಸ್ ಬಿಷ್ಣೋಯ್ ಜೊತೆ ಗುರುತಿಸಿಕೊಂಡಿದ್ದಂಥದ್ದು ಗೋಲ್ಡಿ ಬ್ರಾರ್. ಸದ್ಯ ಘಟನೆಯಲ್ಲಿ ಯಾರೊಬ್ಬರು ಗಾಯಗೊಂಡಿಲ್ಲ. ಘಟನೆ ಕುರಿತು ನಟಿ ದಿಶಾ ಪಟಾನಿ ತಂದೆ ಜಗದೀಶ್ ಪಟಾನಿ ದೂರು ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಸಾರ್ವಜನಿಕ ಆರೋಗ್ಯ ಇಲಾಖೆ ಆಡಳಿತ ಹದಗೆಟ್ಟಿರೋ ರೀತಿ ಕಾಣಿಸ್ತಾ ಇದೆ. ಅಲ್ಲಷ್ಟೇನಾ, ಎಲ್ಲ ಕಡೆನೂ ಇದೆ. ಒಂದೇ ವಾರದಲ್ಲಿ 2 ವಿಡಿಯೋಗಳು ಈಗ ವೈರಲ್ ಆಗಿದೆ. ಮೊನ್ನೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅಧಿಕಾರಿ ಸಿಬ್ಬಂದಿ ಬೈಲಾಡ್ಕೊಂಡಿದ್ರು, ಆ ವಿಡಿಯೋ ಎಲ್ಲ ವೈರಲ್ ಆಗಿತ್ತು. ಇವತ್ತು ನರ್ಸ್ಗಳ ಡ್ಯಾನ್ಸ್ ವಿಡಿಯೋ ವೈರಲ್ ಅಂತೆ. ಮಾಡಿ, ಒಳ್ಳೇದೇ. ಡ್ಯಾನ್ಸ್ ಯಾಕೆ, ಒಂದು ರೀಲ್ಸ್ ಮಾಡಿ ಒಂದು ಶೋ ಓಪನ್ ಮಾಡಿಬಿಡಿ, ನೋಡ್ತಾರೆ ಜನ. ಕೋಲಾರದ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪುರುಷ ಹಾಗೂ ಮಹಿಳಾ ಸಿಬ್ಬಂದಿ ಸಾರ್ವಜನಿಕರ ಎದುರೇ ಗಲಾಟೆ ಮಾಡ್ಕೊಂಡು ಬೈದಾಡ್ಕೊಂಡಿದ್ದಂಥ ವಿಡಿಯೋ ಇತ್ತದು. ಈಗ SNR ಜಿಲ್ಲಾ ಆಸ್ಪತ್ರೆ ವಿಡಿಯೋ ವೈರಲ್ ಆಗಿದೆ. 5-6 ಮಹಿಳಾ ನರ್ಸಿಂಗ್ ಸಿಬ್ಬಂದಿ ಕಚೇರಿಯ ಕೊಠಡಿಯಲ್ಲಿ ಸಿನಿಮಾ ಹಾಡಿಗೆ ಡ್ಯಾನ್ಸ್ ಮಾಡಿದ್ದಾರೆ. ಒಬ್ಬರು ಅಸಭ್ಯ ರೀತಿಯಲ್ಲಿ ಡ್ಯಾನ್ಸ್ ಮಾಡಿದರೆ ಸರ್ಕಾರಿ ಆಸ್ಪತ್ರೆ ರೋಗಿಗಳ ಪಾಲನೆ ಶುಶ್ರೂಷೆಗಾಗಿ ಇದೆಯೋ ಅಥವಾ ನರ್ತನ ಗೃಹವಾಗಿ ಪರಿವರ್ತನೆ ಆಗಿದೆ ಅಂತೆಲ್ಲ ಟೀಕೆ ಮಾಡ್ತಾ ಇದ್ದಾರೆ. ಬಟ್ ನಾನು ಕೇಳೋದಿಷ್ಟೇ, ತುಂಬ ಪುರ್ಸೊತ್ತಲ್ಲಿರಬೇಕು. ಎಲ್ಲಿ ಪಾಪ ಆಸ್ಪತ್ರೆಗಳಲ್ಲಿ ಸಿಬ್ಬಂದಿಗಳಲ್ಲಿ ಟ್ರಾನ್ಸ್ಫರ್ ಮಾಡಿ ಅವ್ರನ್ನ, ಅಲ್ಲಿ ಪಾಪ ಪೇಷಂಟ್ಸ್ಗಳಿಲ್ಲ ಅನಿಸುತ್ತೆ. ಅರಣ್ಯಾಧಿಕಾರಿಯೊಬ್ಬರ ಮೇಲೆ ಆನೆ ದಾಳಿ ನಡೆಸಿರುವ ಘಟನೆ ಕೋಲಾರ ಜಿಲ್ಲೆ ಗಡಿಯ ಪಲಮನೇರ್ ಬಳಿ ನಡೆದಿದೆ. ಪಲಮನೇರ್ ಪುರಸಭೆಯ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದ ಬಳಿ ಒಂಟಿ ಆನೆ ಕಾಣಿಸಿಕೊಂಡಿದೆ. ಟ್ರ್ಯಾಕ್ಟರ್ಗಳ ಸಹಾಯದಿಂದ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಈ ವೇಳೆ ಆನೆ ದಾಳಿ ಮಾಡಿದೆ. ಘಟನೆಯಲ್ಲಿ FSO ಸುಕುಮಾರ್ಗೆ ಕಾಲು ಮತ್ತು ತೋಳಿಗೆ ಗಾಯವಾಗಿದೆ.
ಗಾಯಾಳು FSO ಹೆಚ್ಚಿನ ಚಿಕಿತ್ಸೆಗಾಗಿ ತಿರುಪತಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಇನ್ನು ಅತ್ತ ಚಾಮರಾಜನಗರ ಜಿಲ್ಲೆಯ ಶಾನಡ್ರಳ್ಳಿ ಗ್ರಾಮದ ಜಮೀನುಗಳಿಗೆ ಒಂಟಿ ಸಲಗ ಲಗ್ಗೆ ಇಟ್ಟಿದೆ. ಒಂಟಿ ಸಲಗ ಕಂಡು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಸ್ಥಳಕ್ಕೆ ಅರಣ್ಯ ಸಿಬ್ಬಂದಿಗಳು ಭೇಟಿ ನೀಡಿ ಕಾಡಾನೆಯನ್ನು ಹಿಮ್ಮೆಟ್ಟಿಸುವತ್ತ ಕಾರ್ಯಾಚರಣೆ ನಡೆಸಿದ್ದಾರೆ.